ಹಾಯ್, ಎಲ್ರಿಗೂ ನಮಸ್ಕಾರ. ಸುರುಚಿ ಸುವಿಚಾರಕ್ಕೆ ಸ್ವಾಗತ. ಇವತ್ತು ಆ್ಯಪಲ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3 ಆ್ಯಪಲ್ ತೊಗೊಂಡಿದ್ದೀನಿ. ತುಂಬ ಹಣ್ಣಾಗಿರಬೇಕು ಮತ್ತು ಹುಳಿ ಇರಬಾರ್ದು. ಇದನ್ನು ಸಿಪ್ಪೆ ತಕ್ಕೋತಾ ಇದ್ದೀನಿ. ಈ ಥರ ಸಿಪ್ಪೆ ತೊಗೊಂಡು ಕಟ್ ಮಾಡಿಕೊಂಡು ಮಧ್ಯದಲ್ಲಿರೋ ಬೀಜಗಳನ್ನು ತಕ್ಕೋತಾ ಇದ್ದೀನಿ ಮತ್ತು ಸಣ್ಣದಾಗಿ ತುರಿದಿಟ್ಕೋತಾ ಇದ್ದೀನಿ. ನೋಡಿ, ಈ ಥರ. ನೀವು ರೆಗ್ಯುಲರಾಗಿ ಕ್ಯಾರೆಟ್ ಹಲ್ವಾ ಅಥವಾ ಸೋರೆಕಾಯಿ ಹಲ್ವಾ ಮಾಡಿರ್ತೀರ. ಇದು ಸ್ವಲ್ಪ ರೇರ್ ಅಂತಲೇ ಹೇಳ್ಬೋದು. ಈಗ ಆ್ಯಪಲ್ ಸೀಸನ್ ಇರೋದ್ರಿಂದ ನೀವು ಇದನ್ನು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಸ್ವೀಟಾಗಿರೋ ಹಣ್ಣನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಟೇಸ್ಟ್ ಮಾಡಿನೂ ಸೆಲೆಕ್ಟ್ ಮಾಡಬಹುದು. ನೋಡಿ, ಈ ಥರ ತುರಿದಿರೋ ಆ್ಯಪಲ್ನೆಲ್ಲ ನಾನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ಯಾಕಂದರೆ ಆ್ಯಪಲ್ಲು ಸ್ವಲ್ಪ ಕಡಿಮೆನೇ ಇದೆ. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋತೀನಿ. ಇದು ಸಾಫ್ಟ್ ಇರೋದ್ರಿಂದ ನಿಮಗೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. 4ರಿಂದ 5 ನಿಮಿಷ ಸಾಕಾಗುತ್ತೆ. ನೋಡಿ, 4ರಿಂದ 5 ನಿಮಿಷ ಹುರ್ಕೊಂಡ್ಮೇಲೆ ಈ ಥರ ಮ್ಯಾಶ್ ಆಗಿರುತ್ತೆ. ಈಗ ನಾನಿಲ್ಲಿ ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ನೀವು ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು. ನಾನು ಯೂಶ್ವಲಿ ಸ್ವೀಟ್ಸ್ ಎಲ್ಲ ಬೆಲ್ಲದಲ್ಲೇ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನೀವು ಗಾಜರ್ ಹಲ್ವಾನು ಬೆಲ್ಲದಲ್ಲೇ ಮಾಡಬಹುದು, ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ಈ ಸ್ಟೇಜಲ್ಲಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋಬಹುದು. ಕೆಲವ್ರಿಗೆ ತುಂಬ ಸ್ವೀಟ್ ಇದ್ದರೆ ಇಷ್ಟ ಆಗುತ್ತೆ, ಇನ್ನು ಕೆಲವ್ರಿಗೆ ಮೀಡಿಯಮ್ ಇರಬೇಕನ್ಸುತ್ತೆ. ನಿಮಗೆ ಈ ಟೇಸ್ಟ್ ಹೇಗೆ ಬೇಕೋ ಆ ಥರ ಮಾಡ್ಕೊಳ್ಳಿ. ಈಗಿದು ಆಲ್ಮೋಸ್ಟ್ ಆಗಿದೆ. ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಫ್ರೈಡ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ನಾನು ಯೂಶ್ವಲಿ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಮತ್ತು ಗೋಡಂಬಿನೇ ಹಾಕ್ತೀನಿ. ನೀವು ಬೇಕಂದರೆ ಒಣ ದ್ರಾಕ್ಷಿನೂ ಆ್ಯಡ್ ಮಾಡ್ಕೋಬೋದು. ಕೆಲವ್ರಿಗೆ ಅದು ಇಷ್ಟ ಆಗೋಲ್ಲ, ನನಗೂ ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೋತೀನಿ. ನೋಡಿ, ಫಸ್ಟು ನಾನು ಬಾದಾಮಿ ಹಾಕ್ಕೊಂಡೆ, ನಂತರ ಗೋಡಂಬಿ ಹಾಕ್ಕೊಂಡೆ. ಯಾಕಂದರೆ ಬಾದಾಮು ಸ್ವಲ್ಪ ರಫ್ ಇರೋದ್ರಿಂದ ಟೈಮ್ ತೊಗೊಳುತ್ತೆ. ನೋಡಿ, ಇದೆರಡನ್ನೂ ನಾನು ಹಲ್ವಾಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ 2 ಆ್ಯಪಲ್ ಯೂಸ್ ಮಾಡಿದ್ದೀನಿ, ಹಾಗಾಗಿ ಕ್ವಾಂಟಿಟಿ ತುಂಬ ಕಡಿಮೆ ಅನ್ನಿಸ್ತಿದೆ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಖೋವಾನು ಯೂಸ್ ಮಾಡ್ಬೋದು. ತುಂಬ ಸಿಂಪಲ್ ರೆಸಿಪಿ, ಮಾಡೋದಕ್ಕೂ ಈಸಿ ಮತ್ತು ಡಿಫ್ರೆಂಟಾಗಿರುತ್ತೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಜೈ ಶ್ರೀ ಕೃಷ್ಣ.